ಅಣ್ಣ ಅಣ್ಣ ಯಾವ ಕಡೆಗೆ ಹೋಯ್ತೀರಾ? ಯಾವಾಗಣ? ಈಗ ಅಣ್ಣ ಈಗಲೇ ಲೇಟ್ ಅಣ್ಣ. ಯಾಕಣ್ಣ? ಎಷ್ಟೊತ್ತಾಯ್ತಣ್ಣ? ಇನ್ನೂ 1.5 ಗಂಟೆ ಲೇಟ್ ಅಣ್ಣ. 3 ಗಂಟೆ? 1.5 ಗಂಟೆ ಲೇಟ್. ಹುಡುಗ ಬರ್ತಾನೆ ಹಾ. ರಾಮನಗರದಿಂದ. ಯಾವ ಊರ್ ಕಡೆಗೆ ಹೋಯ್ತಾ ಇರೋದು? ಹೋಯ್ತಿರೋದು. ಅಣ್ಣ ಬಿಡ್ತೀಯ ಅಣ್ಣ ನನಗೆ? ಲೇಟ್ ಆಗುತ್ತಲ್ಲ. ಪರವಾಗಿಲ್ಲ, ನಾನು ಇರ್ತೀನಿ ನಾನು ಜೊತೆಲಿ. ಹೌದಾ? ಹ್ಞೂ. ಯಾಕಣ್ಣ ಹಿಂಗಂತೀರಾ? ಬಸ್ ಇಲ್ಲ ಅದಕ್ಕೋಸ್ಕರ. ಬಿಡು ಇನ್ನೂ ಓನ್ ಬಿಡ್ರತ್ತೀಗ. ಹೋಗೋಣ? ಓನ್ ಅಷ್ಟೇ. ಓಕೆ ನಡಿ ಅಣ್ಣ. ಸರಿ ಬಾ ಆಯ್ತು. ಅಣ್ಣ ಇಲ್ಲಿ ಹಾಸನ ತನಕ ಹೋಗ್ತೀರಣ್ಣ? ಹಾಸನ್. ಸರಿ ಅಣ್ಣ. ನಿಮ್ದು ಹಾಸನ್ನೇ ಅಣ್ಣ? ಹ್ಞೂ ಹಾಸನ ಅಣ್ಣ. ನೀವು ಇಲ್ಲಿ ಅಣ್ಣ ಅಣ್ಣ ಅಲ್ಲಿಂದ ಬಂದೆ. ಅಲ್ಲಿ ಬಸ್ ಹತ್ತಕ್ಕೇನು ಅಲ್ಗೂ ಹೋಗ್ಬೇಕಂತಲ್ಲ. ಇಲ್ಲೆಲ್ಲೂ ಸ್ಟಾಪ್ ಕೊಡಲ್ಲ, ಇಲ್ಲೆಲ್ಲೂ ಸ್ಟಾಪ್ ಕೊಡಲ್ಲ. ಅಣ್ಣ ಅಣ್ಣ ತಾಳಿ ಕುಡಿಯೋಣ, ತಲೆ ಕೆಡಿಸ್ಬೇಡ. ನನ್ನ ಫ್ರೆಂಡ್ಸ್ ಎಲ್ಲರೂ ಬಿಸ್ನೆಸ್ ಮಾಡ್ತಾವ್ರಣ್ಣ. ಅವರೆಲ್ಲ ಚೆನ್ನಾಗವ್ರು ಇವಾಗ ಬಿಸ್ನೆಸ್ ಮಾಡ್ಕೊಂಡು. ನನಗೆ ನಮ್ಮ ಅಪ್ಪ ಹಿಂಸೆ ಕೊಡ್ತಾನೆ, ಅದಕ್ಕೆ ಹಂಗೆ ಹಿಂಗೆ 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 ಅಂತಿದ. ಅಲ್ಲೇ 4 ದಿನ ಆಯ್ತಣ್ಣ ಮನೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ. ಹ್ಞೂ ಅದೇ ಹಿಂಗೆ ತಿರ್ಕೊಂಡು ಹೋಯ್ತಾ ಇದ್ದೀನಿ ಅಣ್ಣ. ಎಲ್ಲಿ ಯಾರು ಡ್ರಾಪ್ ಕೊಡ್ತಾರೆ ಹಂಗೆ ಕೇಳ್ಕೊಂಡು ಫೋನು ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ಅಣ್ಣ. ಅದಕ್ಕೆ ಅಲ್ಲಿ ಅಲ್ಲೇ 4 ದಿನ ಆಯ್ತಲ್ಲ, ಕಂಪ್ಲೇಂಟ್ ಕೊಟ್ಬಿಟ್ಟಿರ್ತಾರೆ. ಅದಕ್ಕೊಂದು ಫೋನ್ ಮಾಡಿ ಹೇಳ್ಬಿಡ್ತೀನಿ ಅವರಿಗೆ. ಅಣ್ಣ ನಿನ್ನ ಫೋನ್ ಇದೆ ಕೊಡು, ನಾನು ಫೋನ್ ಮಾಡ್ಕೊಡ್ತೀನಿ. ಇಲ್ಲ ಇಲ್ಲ ಏನು ಅನ್ಕೊಳಲ್ಲ. ಹಲೋ ಹಾಂ ಪಾಪಾ. ಎಲ್ಲೂ ಇಲ್ಲ. ಇದು ಯಾವ ರೋಡ್ ಅಣ್ಣ ಇದು? ಯಡಿಯೂರು ರೋಡ್, ಬೆಂಗಳೂರು. ಇದು ಯಡಿಯೂರು ರೋಡಲ್ಲಿ ಹೋಯ್ತಾ ಇದ್ದೀನಿ. ಏನು ಟೆನ್ಷನ್ ಇಲ್ಲ, ಫುಲ್ಲು ಆರಾಮಾಗಿದ್ದೀನಿ, ಸುರಕ್ಷಿತವಾಗಿದ್ದೀನಿ. ನನ್ನ ಜೊತೆ ಒಬ್ಬರು ಅಣ್ಣ ಸಿಕ್ಕವ್ರೆ. ಹ್ಞೂ ಅವ್ರ ಜೊತೆನೇ 3-4 ದಿನದಿಂದ ಅವ್ರ ಜೊತೆನೇ ಇದ್ದೀನಿ. ಸುಮ್ಮನಿರೋಣ, ಇಲ್ಲ ಗಾಬರಿ ಬಿದ್ದೋಯ್ತರ್ಕೊಂಡು ಸುಮ್ಮನಿರೋಣ. ಹ್ಞೂ ಅವ್ರ ಜೊತೆನೇ ಇದ್ದೀನಿ 3-4 ದಿನದಿಂದ. ಸಖತ್ತಾಗಿ ನೋಡ್ಕೊತವ್ರೆ. ಇದು ಕುರ್ಕುರೆ, ಲೇಸು, ಬಿಸ್ಕೆಟು, ಜ್ಯೂಸು ಗೀಸು ಎಲ್ಲ ಕೊಡಿಸ್ಕೊಂಡು, ಊಟ ಗೀಟ ಎಲ್ಲ ಕೊಡಿಸ್ಕೊಂಡು ಚೆನ್ನಾಗಿ ನೋಡ್ಕೊತವ್ರೆ ಪಾಪ. ಓ ಇಲ್ಲ ಹಿಂದೆ ಕಡೆ ಮಲ್ಕೊಳ್ಳೋಕ್ಕೂ ಜಾಗ ಐತೆ ಪಾಪ, ಎಲ್ಲ ಆರಾಮಾಗಿ ಮಲ್ಕೋಬೋದು. ಹಾಂ ಅದೇ ನನಗೂ ಬರಬೇಕು ಅಂತ ಆಸೆ. ನೀನು ಅದೇ ಓದು ಅಂತ ಹಿಂಸೆಗೆ ಬೇರೆ ಕೊಡ್ತೀಯಲ್ಲ, ಅದಕ್ಕೆ ನಾನು ಇವ್ರ ಜೊತೆನೆ ಇತ್ತಾಗ ಲಾರಿ ಗಿರಿ ಕಲ್ತ್ಕೊಂಡು ಓಡಿಸ್ಕೊಂಡು ನಾನು ಇಲ್ಲೇ ಇರ್ತೀನಿ ಅವ್ರ ಜೊತೆ ಹೆಲ್ಪಿಂಗ್ ಮಾಡ್ಕೊಂಡು. ಅದೇ ಓದ್ರೂ ಸಂಬಳ ಅಷ್ಟೇ ಕೊಡ್ತಾರೆ, ಇದು ಅಷ್ಟೇ ಸಂಬಳ ಕೊಡ್ತಾರೆ. ನಾನು ಓದಲ್ಲ, ನಾನು ಬರಲ್ಲ ಮನೆಗೆ, ಹಿಂಗೆ ಹಿಂಸೆ ಕೊಡ್ತೀರ ನೀನು. ಇವ್ರ ಜೊತೆನೇ ಇರ್ತೀನಿ ಅಣ್ಣ. ನನ್ನ ಜೊತೆ ಇರ್ಬೋದಲ್ವ ಅಣ್ಣ? ನಾನು ಏನು ತೊಂದರೆ ಇಲ್ಲ ತಾನೆ? ಹಾಂ ಇರ್ಬೋತಾನೆ? ಪ್ಲೀಸ್ ಹಾಂ ಹ್ಞೂ ಅಣ್ಣ, ಪ್ಲೀಸ್ ಹ್ಞೂ ಅಣ್ಣ. ಹ್ಞೂ ಇರ್ಬೋದಂತೆ ಅವ್ರ ಜೊತೆ. ಹ್ಞೂ ಏನು ಟೆನ್ಷನ್ ಇಲ್ಲ, ಆರಾಮಾಗಿ ಅವರೇ ನನ್ನ ಜೊತೆ ಇರೋ ಅಂತ ಹೇಳ್ತಾವ್ರೆ. ಸಂಬಳನ ಇವಾಗಲೇ ಕೇಳೋಕೈತೆ, ಇನ್ನೂ ಕೆಲಸ ಸೇರ್ಕೊಂಡು 3 ದಿನ ಅಷ್ಟೇ ಆಗಿರೋದು. ಇವ್ರು ಕೇಳ್ತೀನಿ ಒಂದು ನಿಮಿಷ. ಅಣ್ಣ ಸಂಬಳ ಎಷ್ಟು ಕೊಡ್ತೀರಿ ಅಂತ ಕೇಳ್ತಾವ್ರಣ್ಣ. ಅಣ್ಣ ಒಂದು 20,000 ಅಂತ ಹೇಳೋಣ. ಅಣ್ಣ ಒಂದು 20,000 ಅಣ್ಣ ಒಂದು 20,000 ಅಂತ ಹೇಳೋಣ. ಅಣ್ಣ ಒಂದು 20,000 ಅಂತ ಹೇಳೋಣ. ಸುಮ್ಮನೆ 20,000 ಅಪ್ಪ 20,000 ಕೊಡ್ತಾರಂತೆ. ಹ್ಞೂ ಊಟ ತಿಂಡಿ ಎಲ್ಲ ಇವ್ರದೇ. ಊಟ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ನೈಟ್ ಊಟ ಎಲ್ಲ ಇವ್ರದೇ ಪೂರ. ಹ್ಞೂ ವಾ ಅಣ್ಣ ಒಂದು ಒಳ್ಳೆ ಅವಕಾಶ ಸಿಕ್ಕೈತೆ ಅಣ್ಣ. ನಮ್ಮಪ್ಪ ಹೇಳ್ತಾವ್ರೆ, ಯಾರ ಜೊತೆ ಇದೆಯಾ ಬಾರೋ, ನಿನ್ನ ಬಿಟ್ಟು ಇರೋಕ್ಕಾಯ್ತಾ ಇಲ್ಲ ಮನೆಗೆ, 20 ಲಕ್ಷ ರೂಪಾಯಿ ದುಡ್ಡು ಕೊಡ್ತೀನಿ ಬಂದ್ಬಿಡು ಮನೆಗೆ ಅಂತವ್ರಣ್ಣ. ಅದಕ್ಕೆ ನಾನು ನಿನ್ನ ಅಕೌಂಟ್ಗೆ ಹಾಕ್ತೀನಿ, ನೀನು 10 ಲಕ್ಷ ನಾನು 10 ಲಕ್ಷ ಮಡಿಕೊಬಿಡೋಣ. ಅಣ್ಣ ಅವ್ರಿಗೇನು ಗೊತ್ತಾಗಲ್ಲ, ನೀನೇನು ತಲೆ ಕೆಡ್ಸ್ಕೊಬೇಡ ಅದ್ರ ಬಗ್ಗೆ. ಅಣ್ಣ ನಮ್ಮ ಅಪ್ಪನ ಹತ್ರ ಜಾಸ್ತಿ ದುಡ್ಡು ಇಟ್ಕೊಳ್ಳೋಣ, ನೀನೇನು ತಲೆ ಕೆಡ್ಸ್ಕೊಬೇಡ, ಆರಾಮಾಗಿರೋಣ. ಅಣ್ಣ ಇಬ್ರು ದುಡ್ಡು ಮಾಡೋ ಅವಕಾಶ ಕಾಣೋಣ. ನನಗೂ ದುಡ್ಡು ಬೇಕು, ನಿನ್ಗೂ ದುಡ್ಡು ಬೇಕು, ಆರಾಮಾಗಿ
ನನಗೆ ದುಡ್ಡು ಬೇಕು ಅಣ್ಣ, ನೀನು ಹೆಲ್ಪ್ ಮಾಡೋಣ ನಾನೇ ಮಾಡೋಣ ಗುರು, ಹೇಳು ನೋಡೋಣ. ಅಣ್ಣ. ನಿಂಗೆ 10 ಲಕ್ಷ, ನಂಗೆ 10 ಲಕ್ಷ ಕಣ. ನನಗೆ ಬೇಡ ಅಣ್ಣ, ಆ ದುಡ್ಡು ನನಗೆ ಮಾಡಕಣ. ಇರೋಣ ಸುಂದಿರಣ, ನನಗೆ ಬೇಡ, ಸುಂದಿರಣ ನಿಮಿಷ. ಅವಶ್ಯಕತೆ ಇಲ್ಲ ನಂಗೆ ಅಣ್ಣ, ಸುಂದಿರೋ ಅಣ್ಣ ಅಣ್ಣ ಆಯ್ತು, ಇರೋ ನಿಮಿಷ. ಹಲೋ ಪಾಪ, ಅದೇ ಈಗ 20 ಲಕ್ಷ ಸಾಕಾಗಲ್ಲ, 30 ಲಕ್ಷ ಕೊಡ್ತೀನಿ ಅಂದ್ರೆ ಬಿಡ್ತೀನಿ ಅಂತಾರ ಅವರು. ಅದೇ ಅವ್ರ ಅಕೌಂಟ್ಗೆ ಹಾಕ್ಬಿಡು ಪಾಪ. ಹಾಕ್ಬಿಡಿ ಅವ್ರ ಅಕೌಂಟ್ಗೆ, ಇವಾಗಲೇ ಹಾಕ್ಬಿಡಿ. ಹ್ಞೂ ಹಾಂ ಹಾಂ ಸರಿ ಅಣ್ಣ. ಹ್ಞೂ ಅಂತ ರೆಡಿ ಆಗೋರಣ್ಣ. ನಿನ್ನ ಅಕೌಂಟ್ ನಂಬರ್ ಎಲ್ಲ ಕಳಿಸ್ಕೊಟ್ರೆ ಪಟ್ಟ ಅಂತ ಹಾಕ್ಬಿಡ್ತಾರೆ ಸರ್. ಅವೆಲ್ಲ ಬೇಡ ಅಣ್ಣ, ಹೋಗಿ ನಾನು ಹೋಯ್ತೀನಿ, ಬಸ್ಕೊತ ಹೋಗಿ. ಅಣ್ಣ ಹಂಗಲ್ಲ ಕಣಣ್ಣ. ಈಗ ಅವ್ರು ನಾನು ಮನೇಲಿ ಇದ್ರೆ ಅವ್ರು ಓದು ಅಂತ ಹಿಂಸೆ ಕೊಟ್ಟಂಗೆ ಸಾಯಿಸ್ತಾರ ನನ್ನ. ನಾನೇ ಮಾಡೋದು ಹೇಳಿ ನೋಡೋಣ. ಅದಕ್ಕೆ ಇವಾಗ ಏನೋ ಕಾಸು ಕೊಡ್ತಾರಂತೆ ನಿನ್ನ ಅಕೌಂಟ್ ಹಾಕ್ಬಿಡು. ಅಣ್ಣ ನನ್ನ ಮಾತು ಕೇಳೋಣ ಪ್ಲೀಸ್ ಕಣ ಅಣ್ಣ. ನಿನ್ನಿಂದ ನನಗೂ ಒಂದು ಜೀವನ ಉದ್ಧಾರ ಆಯ್ತು ಕಣ. ನಾನೊಂದು ಜೀವನ ಕಟ್ಕೊತೀನಿ ಅಣ್ಣ, ನಾನೊಂದು ಜೀವನ ಕಟ್ಕೊತೀನಿ ನಿನ್ನಿಂದ. ನಾನು ಅಣ್ಣ ಏನಿಲ್ಲ, ನಿನ್ನ ಅಕೌಂಟ್ ನಂಬರ್ ಕೊಡೋದು ಕಾಸು ಹಾಕ್ತಾರೆ, ಸುಮ್ಮನೆ ಹಲೋ. ಅದೇ ಪಾಪ ಅವರು ತಮ್ಮ ಬೇರೆ ಅವರಂತೆ, ಅವ್ರಿಗೊಂದು 10 ಲಕ್ಷ ಬೇಕಂತೆ. ಅವ್ರ ಹತ್ರ ಮಾಡ್ತೀನಿ ಕೊಡ ನಾನು. ಹ್ಞೂ ಟೋಟಲ್ 40 ಲಕ್ಷ ಕೊಡಪ್ಪ, ನೀನು ನಂಗೆ ಸೈಕ್ ಮಾಡ. ಯಾವ ರೆಡಿ ಆಗೋರೆ ಈಗ? ಒಂದು ನಿಮಿಷ ಅಣ್ಣ. 40 ಲಕ್ಷ ಕೊಡೋಕು ರೆಡಿ ಆಗೋರೆ. ನಿಮ್ಮ ತಮ್ಮನ ಅಕೌಂಟೇ ಕಳಿಸ್ಬಿಡಿ, ಅವ್ರಿಗೆ ಹಾಕ್ಬಿಡೋಣ, ನಿಮಗೆ ಬೇಡ. ಕೇಳ್ತೀನಿ ಕೊಡ ನನ್ನ ತಮ್ಮ. ಅಲ್ಲ ಅಣ್ಣ, ಈಗ ಒಂದು ಕೆಲಸ ಮಾಡು, ನಿನ್ನ ಅಕೌಂಟ್ಗೆ 20 ಲಕ್ಷ, ಅವ್ರ ಅಕೌಂಟ್ಗೆ 20 ಲಕ್ಷ ಹಾಕ್ಲಿಕ್ಕೆ. ಒಂದು ನಿಮಿಷ ಕೊಡಿ, ನನ್ನ ತಮ್ಮನ ಒಂದು ನಿಮಿಷ ಅಣ್ಣ, ಕಟ್ ಮಾಡಿದ್ರೆ ಮತ್ತೆ ಮಾಡಲ್ಲ ಕಣ. ಇರೋಣ ಒಂದು ನಿಮಿಷ. ಹಲೋ ಹಾಂ ಅದೇ ಅವರು ಕ್ಯಾಮ್ರಾ ಹಾಕೊಂಡು ನೀನ್ ಸೈಕ್ ಮಾಡ್ತಿದ್ಯ ಅಂತ ಗೊತ್ತು ನಂಗೆ. ಆದ್ರೂ ಸೈಕ್ ಆಗ್ಬಿಟ್ಟೆ ಅಣ್ಣ ನಾನು. ಸೈಕ್ ಆಗ್ಬಿಟ್ಟೆ. ಥ್ಯಾಂಕ್ ಯು. ಬೇಜಾರಿಲ್ಲ ತಾನೆ ಮನ್ಸಿಗೆ? ದೇವರಣ್ಣ ಹೇಳು. ಈಗ ದೇವರಣ್ಣ ಬೇಜಾರಲ್ಲ. ಏನ್ ಮಾತಾಡಿದ್ದು ಏನೋ ನಂಗಂತೂ ಮಾತ್ರ ಗೊತ್ತಿಲ್ಲ. ಬೇಜಾರು ಮಾಡ್ಕೊಡಿ ನೀವು. ಅದೇ ಬೇಜಾರು, ನೀವ್ ಬೇಜಾರು ಮಾಡ್ಕೊಬಾರ್ದು ಅಷ್ಟೇ. ಅಣ್ಣ ಇದು ನಂದು ಅಕೌಂಟ್ ಇದು. ಅಯ್ಯೋ ಎಷ್ಟು ಮಾಡಿರೋಣ ಹಿಂಗೆ. ಏನಿಸ್ತು ಅಣ್ಣ ಹಿಂಗ್ ಮಾಡಿದ್ನಲ್ಲ ಇವಾಗ? ನನಗೆ ಅದು ಭಯ ಆಯ್ತು ನಂಗೆ. ಈಗ ಏನಪ್ಪಾ ಇದು 20 ಲಕ್ಷ 30 ಲಕ್ಷ ಅಂದ್ರೆ ಅಣ್ಣ, ಆದ್ರೂ ಈ ದುಡ್ಡಿಗೆ ಆಸೆ ಬೀಳ್ಬಾರ್ದು. ನಿಮ್ ನೋಡ್ದಿಲ್ಲ ಅನ್ಕಂಡೆ ಸ್ವಿಚ್ ಆಫ್ ಆಯ್ತು. ನಾನು ಎಲ್ಲೋ ನೋಡಿನಲ್ಲ ಅಂತ, ಆದ್ರೂ ಫ್ಲಾಶ್ ಆಗ್ಲಿಲ್ಲ ನಂಗೆ. ಎಲ್ಲೋ ನೋಡಿನಲ್ಲ ಅಂತ ಫ್ಲಾಶ್ ಆಗ್ಲಿಲ್ಲ ನಂಗೆ ಅಷ್ಟೇ. ಆದ್ರೂ ಸಾಕಾದ ಮಾಡಿದ್ರು ಅಣ್ಣ, ಸಾಕಾದ. ಯಾಕಣ್ಣ ಗೊತ್ತಾನೆ ಇಲ್ವಣ್ಣ ನಿಂದು? ಹೀಗೆ ಏನು ಬೇಜಾರಿಲ್ಲ ಸರ್ ನಿಮಗೆ? ಅಪ್ಲೋಡ್ ಮಾಡ್ಲಾ? ಮನ್ಸಿಗೆ ಏನು ಬೇಜಾರಾಗಿದೆ? ದೇವರಣ್ಣ ಕರೆಕ್ಟ್ ಆಗಿ ಪಕ್ಕನಾ? ಥ್ಯಾಂಕ್ಸ್ ಕಣ. ಏನಾರು ಬೇಜಾರಾಗಿದೆ ದಯವಿಟ್ಟು ಕ್ಷಮಿಸ್ಬಿಡು. ಒಂದ್ರ ಹೋಯ್ತಾ ಇರ್ತೀರಾ, ಮಾಡ್ತಾ ಇರ್ತೀರಾ, ಒಬ್ಬೊಬ್ಬರೇ ಇರ್ತೀರಾ, ಕ್ಲೀನರು ಇಲ್ಲ, ಯಾರೂ ಇಲ್ಲ, ಒಂಟಿಯಾಗಿ ಹೋಯ್ತಾ ಇರ್ತೀರಾ. ನಿಮ್ಮ ಆರೋಗ್ಯ ಸೇಫ್ಟಿಗಳು ನೋಡ್ಕೊಳ್ಳಿ. ದುಡಿಮೆ ಎಲ್ಲ ಇರ್ತವೆ. ಆರೋಗ್ಯ ಚೆನ್ನಾಗಿದ್ರೆ ಇನ್ನ ದುಡ್ಕೊಂಡು ಹೋಗ್ಬೋದು. ಮನೇಲಿ ನುಮ್ಕೊಂಡು ಇರ್ತಾರೆ, ನೀವು ಬತ್ತೀರಾ ಅನ್ಕೊಂಡು. ಆಮೇಲೆ ನಿದ್ದೆ ಬಂದ್ರೆ ದಯವಿಟ್ಟು ಗಾಡಿನ ಪಕ್ಕದಲ್ಲಿ ಹಾಕ್ಬಿಟ್ಟು ಒಂದು ಅರ್ಧ ಗಂಟೆ 1 ಅವರ್ ಮಲ್ಕೊಂಡು ಹೋಗಿ. ಹೊಟ್ಟೆ ಎಸ್ಕೊಂಡು ಮಾತ್ರ ಕೆಲಸ ಮಾಡಕ್ ಹೋಗ್ಬಿಡಿ ಅಣ್ಣ. ಏನ್ ಸಿಗ್ತದೋ ತಿನ್ಕೊಂಡು ನೆಮ್ಮದಿಯಾಗಿ ಹೋಯ್ತಾ ಇರಿ ಅಣ್ಣ. ಓಕೆ ಬಸ್, ಥ್ಯಾಂಕ್ ಯು ಬಸ್. ಬೇಜಾರು ಮಾಡ್ಕೋಬೇಡ. ಟ್ಯಾಗ್ ಮಾಡ್ತೀನಿ, ಬೇಜಾರು ಮಾಡ್ಕೋಬೇಡ ಮುಂಚೆ. ಥ್ಯಾಂಕ್ ಯು ಬಸ್. ಓಕೆ ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು ಬಸ್.